ಸೊ ಹಳೆ ಕಾಲದಲ್ಲಿ ಯಾವುದಾದ್ರೂ ಹೊರಗಡೆಯಿಂದ ಮಟನು ಅಥವಾ ಏನಾದರೂ ಸ್ಪೆಷಲಾಗಿ ತಂದು ಮಾಡಿದರೆ ಹೀಗೆ ಕಬ್ಬಣ ಸುಟ್ಟಿ ಅದರೊಳಗಡೆ ಹಾಕ್ತಾರೆ. ಸೊ ನಾನು ಅದೇ ಮೆಥಡ್ ಮಾಡಿದೆ. ಇವತ್ತು ನಾನು ಫಾರ್ ದ ಫಸ್ಟ್ ಟೈಮ್ ನನ್ನ ಈ ಒಂದು ಆಫ್ಟರ್ ಮ್ಯಾರೇಜ್ ಆದಮೇಲೆ ನಾನು ಫಸ್ಟ್ ಟೈಮ್ ನಾನು ಕೈಮಾ ಸಾರು ಮಾಡಿರೋದು. ಸೊ ಇವತ್ತು ನನ್ನ ಡಯಟ್ ಎಲ್ಲ ಗೋತಾ. ಸೊ ಅದರ ಜೊತೆಗೆ ಫಸ್ಟು ಅದನ್ನು ಸ್ವಲ್ಪ ಒಂದು ಎರಡನ್ನು ಫ್ರೈ ಮಾಡಿದೆ ಮಕ್ಕಳಿಗೆ, ಅದನ್ನು ತಿಂದೆ. ತುಂಬ ಚೆನ್ನಾಗಿತ್ತು. ಸಾಂಬಾರಂತೂ ಕೇಳಬೇಡಿ, ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ. ಕೈಮಾ ಸಾರು ಫಸ್ಟ್ ಟೈಮ್ ಮಾಡಿದ್ರೆ ಸಖತ್ತಾಗಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅಮ್ಮನ ಮೆಥಡೇ ಮಾಡಿದೆ ನಾನು. ಅದಕ್ಕೆ ಅಕ್ಕಿ ರೊಟ್ಟಿ, ಅನ್ನ, ಸಲಾಡು ಎಲ್ಲ ಮಾಡಿದೆ. ತುಂಬ ಚೆನ್ನಾಗಿ ಮುದ್ದೆ ಬೇಕಿತ್ತು, ಬಟ್ ನಮ್ಮ ಮನೆಯವರು ಅಕ್ಕಿ ರೊಟ್ಟಿ ಬೇಕು ಅಂದರು. ಸೊ ಹಾಗಾಗಿ ಮುದ್ದೆ ಕಾಂಬಿನೇಷನ್ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಏನೋ ಹೇಳ್ತಾರಲ್ಲ ಹಾಗೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನು ನಾಳೆ ಮಾಡ್ಕೊಂಡು ತಿಂತೀನಿ ಮುದ್ದೆನ. ಬಟ್ ಸಾಂಬಾರು ಮಾತ್ರ ನೆಕ್ಸ್ಟ್ ಲೆವೆಲ್. ನೋಡಿ ಉಂಡೆಲ್ಲ ಎಷ್ಟು ಚೆನ್ನಾಗಿ ಬಂದೆ, ಒಂದು ಹೊಡೆದಿಲ್ಲ, ಏನೂ ಆಗಿಲ್ಲ. ಸೊ ಶಬಾಷ್ ಅಂತ ಹೇಳ್ಕೊತೀನಿ. ಸೊ ಇಷ್ಟ ಆದರೆ ಲೈಕು ಕಾಮೆಂಟು ಮಾಡಿ.